ಈ ಆಟೋ ನೋಡಿ, ಈ ಆಟೋನು ನೋಡಿ, ಬಟ್ ಈ ಆಟೋ ನೋಡಿ, ಏನ್ ಡಿಫ್ರೆನ್ಸ್ ಗೊತ್ತಾಯ್ತು ಹೇಳಿ ನೋಡೋಣ. ಮೂರ್ ಆಟೋನು ಮೊದ್ಲು ನೋಡಿದ್ 2 ಆಟೋ, ಇದೊಂದು ಆಟೋ, ಏನ್ ಡಿಫ್ರೆನ್ಸ್ ಇದೆ ಮೂರಕ್ಕೂ? ಏನ್ ಡಿಫ್ರೆನ್ಸ್ ಅಂದ್ರೆ ಅದ್ ಎರಡಕ್ಕೂ ಹಿಂದೆಗಡೆ ಸರ್ಕಲ್ ತರ ಗ್ಯಾಪ್ ಇತ್ತು ಗೊತ್ತಾ, ಅದು ಟ್ರಾನ್ಸ್ಪರೆಂಟ್. ಬಟ್ ಈ ಆಟೋದಲ್ಲಿ ಸ್ಟಿಕ್ಕರ್ ಹಾಕ್ಬಿಟ್ಟಿದ್ದಾರೆ. ಅದ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ತುಂಬಾ ಜನ ಗೊತ್ತಿರಲ್ಲ. ಅಂದ್ರೆ ಅದು ಸ್ಟಿಕ್ಕರ್ ಹಾಕ್ಸೋದಕ್ಕೋಸ್ಕರನೇ ಇರೋದು ಜಾಗ ಅನ್ಕೊಂಡ್ಬಿಟ್ಟಿದ್ದಾರೆ. ಸ್ಟಿಕ್ಕರ್ ಹಾಕ್ಸೋದಕ್ಕೋಸ್ಕರ ಇರೋ ಜಾಗ ಅಲ್ಲ ಅದು. ಮತ್ತೆ ಹಿಂದೆಗಡೆ ಬರ್ತಿರೋ ಗಾಡಿಗಳನ್ನ ನೋಡ್ಕೊಳ್ಳೋದಕ್ಕೆ ಅಂತ ಇರೋದದು. ಟ್ರಾನ್ಸ್ಪರೆಂಟ್ ಕವರ್ ಇದ್ರೆ ಅಟ್ಲೀಸ್ಟ್ ಹಿಂದಕ್ಕೆ ತಿರುಗಿ ನೋಡಿದ್ರೆ ಗಾಡಿ ಯಾವ್ದು ಬರ್ತಿದೆ, ಬ್ರೇಕ್ ಹಾಕ್ಬೋದಾ ಹಾಕ್ಬಾರ್ದಾ ಅಂತ ನೋಡ್ಕೊಳಕ್ಕೆ, ಸಡನ್ ಆಗಿ ನಿಲ್ಸೋ ಟೈಮಲ್ಲಿ ನೋಡ್ಕೊಳ್ಳೋದಕ್ಕೆ ಅಂತ ಇರೋದದು. ಬಟ್ ತುಂಬಾ ಜನ ಅದಕ್ಕೆ ಸ್ಟಿಕ್ಕರ್ ಹೊಡಿಸ್ಬಿಟ್ಟು ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಮಿರರ್ ಅಲ್ಲಿ ನೋಡ್ಕೊಂಡ್ರೆ ಕಾಣಿಸುತ್ತೆ, ಬಟ್ ಮಿರರ್ ಅಲ್ಲಿ ಗಾಡಿ ಪಕ್ಕದಲ್ಲಿ ಬರ್ತಿರೋರು ಕಾಣಿಸ್ತಾರೆ. ಎಕ್ಸಾಕ್ಟ್ ಗಾಡಿ ಹಿಂದೆಗಡೆ ಬರ್ತಾರೋರ್ನ ಹೆಂಗ್ ನೋಡಕ್ಕಾಗತ್ತೆ? ಅದಕ್ಕೋಸ್ಕರ ಅಂತಾನೆ ಆ ಗ್ಯಾಪ್ ಇರೋದು. ಅದನ್ನ ದಯವಿಟ್ಟು ಯಾರು ಆಟೋ ಡ್ರೈವರ್ಗಳು ಕ್ಲೋಸ್ ಮಾಡ್ಕೊಬಿಡಿ ಸ್ಟಿಕ್ಕರ್ ಹಾಕ್ಸ್ಬಿಟ್ಟು. 4 ವೀಲರ್ ಗಳಲ್ಲಿ ಹಿಂದೆಗಡೆ ವಿಂಡ್ ಶೀಲ್ಡ್ ದೊಡ್ಡದಾಗಿರುತ್ತೆ ಅಲ್ವಾ? ಸೊ ನೀವು ಒಂದ್ ಮೂಲೆನಲ್ಲೆಲ್ಲ ಸ್ಟಿಕ್ಕರ್ ಹಾಕ್ಸ್ಕೊಂಡ್ರು ಪ್ರಾಬ್ಲಮ್ ಆಗಲ್ಲ, ಹಿಂದೆಗಡೆ ಬರೋ ವೆಹಿಕಲ್ಸ್ ಕಾಣಿಸುತ್ತೆ. ಬಟ್ ಆಟೋದಲ್ಲಿ ಆಬ್ವಿಯಸ್ಲಿ ಅಷ್ಟು ಅಗ್ಲನು ಟ್ರಾನ್ಸ್ಪರೆಂಟ್ ಇಟ್ಕೊಳಕ್ ಆಗಲ್ಲ. ಸೊ ಇರೋದೇ ಇಷ್ಟಾಗ್ಲ ಟ್ರಾನ್ಸ್ಪರೆಂಟ್ ತರ ಇರುತ್ತೆ, 1 ಅಡಿ 1.5 ಅಡಿ ಇರುತ್ತೆ ಅಷ್ಟೇ. ನೀವು ಅದನ್ನು ಸ್ಟಿಕ್ಕರ್ ಹಾಕ್ಸ್ಕೊಂಡು ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಪ್ರಾಬ್ಲಮ್ ಆಗೋದು. ಸೊ ಇನ್ಮೇಲೆ ಯಾರು ಕೂಡ ಅಲ್ಲಿ ಸ್ಟಿಕ್ಕರ್ ಹಾಕ್ಸೋದಕ್ಕೆ ಹೋಗ್ಬಿಡಿ. ದಯವಿಟ್ಟು ಆದಷ್ಟು ಅದನ್ನ ಟ್ರಾನ್ಸ್ಪರೆಂಟ್ ಇಟ್ಕೊಳಕ್ಕೆ ಟ್ರೈ ಮಾಡಿ, ಒಳ್ಳೇದಾಗತ್ತೆ, ಯೂಸ್ ಆಗುತ್ತೆ ಅದರಿಂದ.